ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ಬಸವ ಕಲ್ಯಾಣ ಮತಕ್ಷೇತ್ರದ ಧನ್ನೂರ್ಕೆ ಗ್ರಾಮಕ್ಕೆ ಶಾಸಕ ಶರಣು ಸಲ್ಗಾರ್ ಬೆಳ್ಳಂಬೆಳಗ್ಗೆ ಭೇಟಿ ನೀಡಿ ಕರ್ನಾಟಕ ನೀರಾವರಿ ನಿಗಮದ ವತಿಯಿಂದ ನಿರ್ಮಾಣ ಹಂತದಲ್ಲಿರುವ ರೈತ ಸಮುದಾಯ ಭವನಕ್ಕೆ ಗ್ರಾಮಸ್ಥರೊಂದಿಗೆ ಭೇಟಿ ನೀಡಿದರು. ಕಳೆದ 1 ವರ್ಷದಿಂದ ಅನುದಾನದ ಕೊರತೆಯಿಂದ ನೆನೆಗುದಿಗೆ ಬಿದ್ದಂತ ರೈತ ಸಮುದಾಯ ಭವನದ ಕುರಿತು ಇವಾಗಿನ ಕರ್ನಾಟಕ ನೀರಾವರಿ ನಿಗಮದ MD ಅವರಿಗೆ ರೈತ ಭವನದಲ್ಲಿ ನಿಂತು ವಿಡಿಯೋ ಕಾಲ್ ಮುಖಾಂತರ ರೈತ ಸಮುದಾಯ ಭವನವನ್ನ ತೋರಿಸಿ 7,50,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ರೈತ ಸಮುದಾಯ ಭವನಕ್ಕೆ 5 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗಿದೆ. ಇನ್ನೂ ಸ್ವಲ್ಪ ಕೆಲಸ ಆಗಬೇಕಿದೆ. ಕೂಡಲೇ 1 ಕೋಟಿ ರೂಪಾಯಿ ಆದರೂ ಅನುದಾನ ಬಿಡುಗಡೆ ಮಾಡಿದ್ರೆ ರೈತ ಸಮುದಾಯ ಭವನ ಕಾಮಗಾರಿ ಮುಗಿದು ಇಲ್ಲಿನ ರೈತ ಹಾಗೂ ಬಡ ಜನರಿಗೆ ಸಹಾಯವಾಗುತ್ತದೆ. ಅಲ್ಲದೆ ಸುತ್ತಮುತ್ತಲಿನ 10 ಹಳ್ಳಿಗಳ ಜನರು ಇದರ ಸದುಪಯೋಗ ಪಡೆದುಕೊಳ್ತಾರೆ. ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿದರು. ಕರ್ನಾಟಕ ನೀರಾವರಿ ನಿಗಮದ ನಿವೃತ್ತ MD ಮಲ್ಲಿಕಾರ್ಜುನ್ ಗುಂಗೆ ಅವರು ಅಧಿಕಾರದಲ್ಲಿದ್ದಾಗಲೇ ಈ ರೈತ ಸಮುದಾಯ ಭವನ ಮಂಜೂರಾತಿಯಾಗಿತ್ತು. ಆದರೆ ಮಲ್ಲಿಕಾರ್ಜುನ್ ಗುಂಗೆ ಅವರು ನಮ್ಮ ತಾಲೂಕಿನವರೇ ಇದ್ರೂ ಸಹ ಕಾಮಗಾರಿ ಪೂರ್ಣ ಮಾಡಿಲ್ಲ. ಅವರ ಕಾಲದಲ್ಲಿ ಮಂಜೂರಾತಿಯಾದ ಹಲವು ರೈತ ಸಮುದಾಯ ಭವನಗಳು ನೆನೆಗುದಿಗೆ ಬಿದ್ದಿವೆ ಅಂತ ಅವರು ದೂರಿದ್ರು. ಈ ರೈತ ಸಮುದಾಯ ಭವನ ಕೆಲವೇ ತಿಂಗಳುಗಳಲ್ಲಿ ಮುಗಿಯುವಂತೆ ಮಾಡಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡುತ್ತೇನೆ ಎಂದು DCM DK ಶಿವಕುಮಾರ್ ಬಳಿ ಹೋಗಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡುತ್ತೇನೆ ಅಂತ ಗ್ರಾಮಸ್ಥರಿಗೆ ಭರವಸೆಯನ್ನು ನೀಡಿದ್ರು. ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಧನ್ನೂರ್ಕೆ ಗ್ರಾಮ. ಬೆಳಗ್ಗೆ ನನ್ನೆಲ್ಲ ಧನ್ನೂರು ಗ್ರಾಮದ ಎಲ್ಲ ಆದರಣೀಯ ರೈತರಿಗೆ ಮಾತಾಡಿಸ್ಬೇಕು. ಮೊನ್ನೆ ನಡೆದಂಥ ಅಕಾಲಿಕ ಮಳೆ, ಆಲಿಕಲ್ಲು, ಕನ್ನಡದೊಳಗೆ ಆಲಿಕಲ್ಲು ಅಂತಾರಲ್ಲ, ಆಲಿಕಲ್ಲು ಗಾರ್ ಅಂತೀವಿ ನಮ್ಮ ಭಾಷೆದಾಗ. ಸಿಕ್ಕಾಪಟ್ಟೆ ಗಾರ್ ಬಡ್ದು ಜೋಳ, ಜೇವಿ, ಗೋಧಿ, ಚಿಯಾ, ಸಿಕ್ಕಾಪಟ್ಟೆ ಎಲ್ಲ ತೋಟಗಾರಿಕೆ ಬೆಳೆಗಳು ಹಾಳಾದ ಪ್ರಯುಕ್ತ ನೋಡಬೇಕು, ರೈತರಿಗೆ ಮಾತಾಡಿಸ್ಬೇಕಂತ ಹೇಳಿ ನಾನು ಧನ್ನೂರ್ಕೆ ಗ್ರಾಮದಿಂದ ಮಾತಾಡ್ತಾ ಇದ್ದೇನೆ. ಈಗಾಗಲೇ ಧನ್ನೂರ್ಕೆ ಗ್ರಾಮದ ರೈತ ಭವನ ಹಿಂದಿನ MD ಅವರಿದ್ದಾಗ, ನಮ್ಮವರೇ MD ಅವರು ಹಿಂದಿನವರು, ಅದರದಾಗೇನು ಎರಡು ಮಾತಿಲ್ಲ. ರೈತರಿಗಾಗಿ ರೈತ ಭವನ ಶಂಕ್ಷನ್ ಮಾಡಿರು. 5 ಕೋಟಿ ರೂಪಾಯಿ ಇದರ ಅಂದಾಜು ವೆಚ್ಚ ಇತ್ತು. ಮತ್ತೆ 2.5 ಕೋಟಿ ಹೆಚ್ಚುವರಿಯಾಗಿ ಮತ್ತೆ ಮುಂದುವರಿದ ಕಾಮಗಾರಿಗಾಗಿ ಒಟ್ಟಾರೆ 7.5 ಕೋಟಿ ಈ ರೈತ ಭವನ. ಈಗಾಗಲೇ ನಾನು ಈಗ ಸದ್ಯ ಇರ್ತಕ್ಕಂಥ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಅಮೀನ್ ಭಾವಿ ಸಾಬ್ರಿಗೆ ಈಗಾಗಲೇ ವಿಡಿಯೋ ಕಾಲ್ ಮಾಡಿ ಈ ರೈತ ಭವನವನ್ನು ಅವ್ರಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. 5 ಕೋಟಿ ಪೇಮೆಂಟ್ ಈಗಾಗಲೇ KNLನಿಂದ ಈಗಾಗಲೇ ಸಂಬಂಧಪಟ್ಟಂಥ ಗುತ್ತಿಗೆದಾರರಿಗೆ ಕೊಡಲಾಗಿದೆ. ಅವರು ಕೂಡ ಮಾಡಬೇಕಾಗಿತ್ತು ಕೆಲಸ, ಯಾಕೆ ಮುಗಿಸಲು ಗೊತ್ತಿಲ್ಲ, ಅವರಿಗೂ ನಾನು ಮಾಡೀನಿ. ನನಗೆ ವಿಶ್ವಾಸದ ಈ ಇರ್ತಕ್ಕಂಥ MD ಅಮೀನ್ ಬಾವಿಯವರು ಒಳ್ಳೆಯವರ, ರೈತರ ಬಗ್ಗೆ ಕಾಳಜಿ ಇರೋರ. ನಮ್ಮ ವಿರ್ಶೆಟ್ಟಿ ಗೌರಿಯವ್ರಿಗೆ ಕೂಡ ಅವ್ರಿಗೆ ನೇರವಾಗಿ ತಮಗೆಲ್ಲರೂ ಮಾತಾಡ್ಸಿದ್ವಿ, ತಾವೇ ನೋಡಿರಿ. ಹಾಗಾಗಿ ಆದಷ್ಟು ಬೇಗನೆ ಈ ಕೆಲಸ ಪ್ರಾರಂಭ ಮಾಡಿ, ಇನ್ನೇನು ಭಾಳ ಇಲ್ಲ, ಇಷ್ಟು ಫ್ಲೋರಿಂಗ್, ಎಲೆಕ್ಟ್ರಿಫಿಕೇಷನ್, ವಿಂಡೋ ಮತ್ತು ಡೋರ್, ಇಷ್ಟು ಕೆಲಸ ಆದ್ರೆ ಮುಗೀತು. ಅತಿ ಕೆಲವೇ ತಿಂಗಳೊಳಗೆ ಕೆಲಸ ಪ್ರಾರಂಭ ಮಾಡಿ ಕೆಲಸ ಮುಗಿಸಿ ಧನ್ನೂರ್ಕೆ 2026-27ನೇ 1 ವರ್ಷದ ಅವಧಿಗೆ ಬುಧವಾರ ನಡೆದಂತ ನ್ಯಾಯವಾದಿಗಳ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಾಳ್ ಸಾಹೇಬ್ ರಾವ್ ಮತ್ತು ಉಪಾಧ್ಯಕ್ಷರಾಗಿ ಸೈನಹಲ್ ನಾಂದ್ರೆ, ಕಾರ್ಯದರ್ಶಿಯಾಗಿ ಮನೋಜ್ ವಡ್ಡಾರ್, ಜಂಟಿ ಕಾರ್ಯದರ್ಶಿಯಾಗಿ ಶಾನೂರ್ ಹುಸೇನ್ ಮಖಂದಾರ್ ಆಯ್ಕೆಯಾಗಿದ್ದಾರೆ. ಚುನಾವಣೆ ಬಳಿಕ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಎಲ್ಲ ನ್ಯಾಯವಾದಿಗಳು ಸೇರಿ ಈ ಸಾಲಿನ ಚುನಾವಣೆಯಲ್ಲಿ ಬೆಂಬಲ ಸೂಚಿಸಿ ನನಗೆ ಆಯ್ಕೆ ಮಾಡಿದ್ದಾರೆ. ಇನ್ನು ಕಾಗವಾಡ ತಾಲೂಕು ಗಡಿಭಾಗದಲ್ಲಿ ಇರುವುದರಿಂದ ಇಲ್ಲಿ 2021ರಲ್ಲಿ ನ್ಯಾಯಾಲಯವಾಗಿದೆ. ಸ್ವಂತ ಕಟ್ಟಡ ಕೊರತೆ ಇದ್ದು ಈ 1 ವರ್ಷ ನನ್ನ ಅವಧಿಯಲ್ಲಿ ನಿರ್ಮಾಣ ಮಾಡಲು ಪ್ರಯತ್ನಿಸುವೆ. ಇದರ ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಿ ರಾಜ್ಯ ಮಟ್ಟದ ಕಾರ್ಯಾಗಾರ ಮತ್ತು ಕಾನೂನಿನ ಚರ್ಚಾಗೋಷ್ಠಿ ನಡೆಸಬೇಕೆನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಗವಾಡ ನ್ಯಾಯವಾದಿಗಳ ಸಂಘದಲ್ಲಿ ಒಟ್ಟು 110 ಜನ ನ್ಯಾಯವಾದಿಗಳಿದ್ದು ಅದರಲ್ಲಿ 94 ಜನ ಮತದಾರರ ಪಟ್ಟಿಯಲ್ಲಿ ಇದ್ದಾರೆ. ಜೊತೆಗೆ ಇವತ್ತಿನ ಚುನಾವಣೆಯಲ್ಲಿ 90 ಜನ ನ್ಯಾಯವಾದಿಗಳು ಮತವನ್ನು ಚಲಾಯಿಸಿದ್ದಾರೆ. ಈ ಸಮಯದಲ್ಲಿ ಮಾಜಿ ಅಧ್ಯಕ್ಷರಾದ ನ್ಯಾಯವಾದಿಗಳಾದ ಪ್ರಕಾಶ್ ಕನ್ನಾಳೆ, YB ಯಡೂರೆ, SB ಕಾಂಬ್ಳೆ, ಸುದೀನ್ ದೊಂಡಾರೆ, ಸಂತೋಷ್ ನಿಂಬಾಳ್ಕರ್, AS ಮುಕ್ತಾರೆ ಮತ್ತು ಅಮೋಲ್ ಕಮತೆ, MK ಕುಂಬಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಖ್ಯೆ ಮಾತಾಡೋದಕ್ಕಿಂತ ಒಂದು
ಒಳ್ಳೆಯ ನಿರ್ಣಯ ನಮ್ಮ ಭಾರತ್ ಸ್ಟೇಷನ್ ಅವರು ತೆಗೆದುಕೊಂಡು ನನಗೆ ಆಯ್ಕೆ ಮಾಡಿದ್ದಾರೆ. ಅವರು ಆಯ್ಕೆ ಮಾಡಿರುವಂಥ ಏನು ನಿರ್ಣಯ ಇದೆ ಅದಕ್ಕೆ ನಾನು ಚಿರಋಣಿಯಾಗಿ ಅವರು ಆಯ್ಕೆ ಮಾಡಿದ್ದಕ್ಕೆ ನಾನು ಈ ಭಾರತ್ ಸ್ಟೇಷನ್ ಡೆವಲಪ್ಮೆಂಟ್ ಬಗ್ಗೆ ಅತಿ ಹೆಚ್ಚು ಗಮನ ಕೊಟ್ಟು ಅವರು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಳ್ತೀನಿ ಅಂತ ಹೇಳಿಸ್ತೀನಿ. ಓಕೆ, ಮುಂದಿನ ನಿಮ್ಮದೇನೋ ಗುರಿ, ನೀವು ಆಯ್ಕೆಯಾಗಿ ಬಂದ್ರಿ, ಎಲ್ಲ ವಕೀಲರಿಗೆ ಅಥವಾ ನಿಮ್ಮ ಸಹೋದ್ಯೋಗಿಗಳಿಗೆ ಏನಾದರೂ ಪ್ಲ್ಯಾನಿಂಗ್ ಏನೋ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನಾದರೂ? ನಮ್ಮದು ಕಾಗವಾಡ ಗಡಿ ಭಾಗದಲ್ಲಿ ಇರುವುದರಿಂದ ಹೊಸದಾಗಿ ತಾಲೂಕು ಆಗಿರುವುದರಿಂದ 2021ರಲ್ಲಿ ಕೋರ್ಟ್ ಆಗಿರುವುದರಿಂದ ಒಂದು ಸ್ವಂತ ಕಟ್ಟಡದ ಒಂದು ಕೊರತೆ ಇದೆ. ಆ ಕಟ್ಟಡವನ್ನು ಅತಿ ಬೇಗನೆ ಪ್ರಾರಂಭ ಮಾಡಲಿಕ್ಕೆ ನಾನು ಎಲ್ಲ ಪ್ರಯತ್ನವನ್ನು ಇದು ಸಂಬಂಧಪಟ್ಟ ಇಲಾಖೆಯ ಜೊತೆ ಕೂಡಿಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎರಡನೇದಾಗಿ ಕಾನೂನಿನ ಒಂದು ಇದು ಕಾರ್ಯಾಗಾರಗಳನ್ನು ಜಾರ್ಖಂಡ್ನಲ್ಲಿ ಕಲ್ಲಿದ್ದಲು ಟ್ರಕ್ ಸ್ಕಾರ್ಪಿಯೋಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ 4 ಸಾವನ್ನಪ್ಪಿರುವಂತಹ ಘಟನೆ ಜಾರ್ಖಂಡ್ನಲ್ಲಿ ನಡೆದಿದೆ. ಜಾರ್ಖಂಡ್ನ ದನ್ನಾಬ್ನಲ್ಲಿ ಕಲ್ಲಿದ್ದಲು ತುಂಬಿದ ಟ್ರಕ್ ಒಂದು ನಿಯಂತ್ರಣ ಕಳೆದುಕೊಂಡು ಡಿವೈಡರ್ಗೆ ಡಿಕ್ಕಿ ಹೊಡೆದು ಬಳಿಕ ವಿರುದ್ಧ ದಿಕ್ಕಿಗೆ ಬಂದು ಸ್ಕಾರ್ಪಿಯೋಗೆ ಡಿಕ್ಕಿ ಹೊಡೆದ ಪರಿಣಾಮ ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅಪಘಾತದ ಬಳಿಕ ಟ್ರಕ್ ಕೂಡ ಮಗುಚಿ ಬಿದ್ದಿದ್ದು ಕಲ್ಲಿದ್ದಲು ರಸ್ತೆ ತುಂಬ ಹರಡಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಹೆಚ್ಚಿರುವ ನಡುವೆಯೂ ಕೂಡ ಭಾರತದ ರಾಜತಾಂತ್ರಿಕ ವೈಖರಿಯನ್ನ ಇರಾನ್ನ ಸರ್ವೋಚ್ಚ ನಾಯಕನ ಭಾರತದಲ್ಲಿನ ಪ್ರತಿನಿಧಿ ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಮ್ ಇಲಹಾಯಿ ಶ್ಲಾಘಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇರಾನ್ ನಾಯಕತ್ವದೊಂದಿಗೆ ಹಲವು ಬಾರಿ ಫಲಪ್ರದ ಸಂಭಾಷಣೆಗಳನ್ನು ನಡೆಸಿದ್ದಾರೆ. ಭಾರತೀಯರು ಅಸಾಧಾರಣರು ಎಂದಿದ್ದಾರೆ. ಭಾರತೀಯ ಜನರ ಆತ್ಮೀಯತೆ ಮತ್ತು ಸದ್ಭಾವನೆಗಾಗಿ ಶ್ಲಾಘಿಸಿದ್ದಾರೆ. ಅಮೆರಿಕ ಇರಾನ್ ಸಂಘರ್ಷದ ಸಂದರ್ಭದಲ್ಲಿ ಭಾರತದ ಪಾತ್ರದ ಕುರಿತು ಪ್ರಶ್ನೆಗೆ ಉತ್ತರಿಸಿದ ಇಲಹಾಯಿ, ಪ್ರಧಾನಿ ಮೋದಿ ಅವರು ಇರಾನ್ ಅಧ್ಯಕ್ಷರೊಂದಿಗೆ 3 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಮಾತನಾಡಿದ್ದಾರೆ. ಸಂಭಾಷಣೆಯು ಉತ್ತಮವಾಗಿತ್ತು ಎಂದು ಬಣ್ಣಿಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವರು ಇರಾನ್ನ ವಿದೇಶಾಂಗ ಸಚಿವರೊಂದಿಗೆ ಹಲವಾರು ಯಶಸ್ವಿ ಮಾತುಕತೆಗಳನ್ನು ನಡೆಸಿದ್ದಾರೆ ಎಂದು ಅವರು ಹೇಳಿದರು. ಭಾವನಾತ್ಮಕವಾಗಿ ಮಾತನಾಡಿದ ಇಲಹಾಯಿ ಭಾರತೀಯರನ್ನು ಅಸಾಧಾರಣ ಜನರು ಎಂದು ಹೊಗಳಿದ್ರು. ಈ ಬಗ್ಗೆ ತಮ್ಮ ಮೆಚ್ಚುಗೆಯನ್ನ ಹೇಗೆ ವ್ಯಕ್ತಪಡಿಸಬೇಕು ಎಂದು ಪದಗಳೇ ಸಿಗುತ್ತಿಲ್ಲ ಅಂತ ಹೇಳಿದರು. ಸಂದರ್ಶನವೊಂದರಲ್ಲಿ ಇರಾನ್ ತನ್ನ ನೆರೆಹೊರೆಯ ದೇಶಗಳೊಂದಿಗೆ ಸಂಘರ್ಷಕ್ಕೆ ಇಳಿಯುವ ಯಾವುದೇ ಇಚ್ಛೆಯನ್ನ ಹೊಂದಿಲ್ಲ ಎಂದು ಇಲಹಾಯಿ ಒತ್ತಿ ಹೇಳಿದರು. ಆದರೆ ಅಮೆರಿಕವು ಇರಾನ್ ಮೇಲೆ ದಾಳಿ ನಡೆಸಲು ಅರಬ್ ದೇಶಗಳಲ್ಲಿರುವ ಮಿಲಿಟರಿ ನೆಲೆಗಳನ್ನು ಬಳಸಿಕೊಂಡಿದೆ ಎಂದು ಅವರು ಆರೋಪಿಸಿದರು. ಇರಾನ್ ಮತ್ತು ಅಮೆರಿಕ 2 ವಾರಗಳ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ನಮಗೆ ಈ ಯುದ್ಧ ಬೇಕಾಗಿಲ್ಲ, ಅದನ್ನ ನಮ್ಮ ಮೇಲೆ ಹೇರಲಾಗಿತ್ತು ಎಂದು ಇಲಹಾಯಿ ಹೇಳಿದರು. ಸಂಘರ್ಷವನ್ನ ಆರಂಭಿಸಿದವರು ಕೆಲವೇ ದಿನಗಳಲ್ಲಿ ಇರಾನ್ ಅನ್ನು ವಶಪಡಿಸಿಕೊಳ್ಳಬಹುದು ಎಂದು ಭಾವಿಸಿದರು. ಆದರೆ ನಂತರ ಇರಾನ್ನ ನಾಗರಿಕರು ವಸತಿ ಪ್ರದೇಶಗಳ ಮೇಲಿನ ದಾಳಿಗಳು ಗಂಭೀರ ತಪ್ಪು ಎಂದು ಅರಿತುಕೊಂಡರು ಎಂದು ಅವರು ಹೇಳಿದರು. ಇನ್ನು ಟೆಹರಾನ್ನ ನಿಲುವನ್ನು ಪುನರುಚ್ಚರಿಸಿದ ಇಲಹಾಯಿ, ನಾಗರಿಕರಿಗೆ ಹಾನಿ ಮಾಡುವ ಅಥವಾ ನೆರೆಯ ಅರಬ್ ರಾಷ್ಟ್ರಗಳನ್ನು ಅಸ್ಥಿರಗೊಳಿಸುವ ಯಾವುದೇ ಉದ್ದೇಶ ಇರಾನ್ಗಿಲ್ಲ ಅಂತ ತಿಳಿಸಿದರು. ನಮ್ಮ ನೆರೆ ರಾಜ್ಯವಾಗಿರುವಂತಹ ಕೇರಳಂ ಹಲವಾರು ವಿಚಾರಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯ ಹೊಂದಿದ್ದು ರಾಜಕೀಯದಲ್ಲಿ ಕೂಡ ತನ್ನದೇ ಆದ ಛಾಪು ಮೂಡಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಎಡಪಕ್ಷಗಳು ಕಾಂಗ್ರೆಸ್ ನಾಯಕತ್ವದ ಇಂಡಿ ಕೂಟದ ಭಾಗವಾಗಿದ್ದರೂ ಕೂಡ ಕೇರಳಂನಲ್ಲಿ ಅವೆರಡು ಪರಸ್ಪರ ವಿರೋಧಿ ಪಕ್ಷಗಳು ಎಂಬುದು ನಿಜಕ್ಕೂ ವಿಶೇಷವಾಗಿದೆ. ನಾಳೆ ಕೇರಳಂನಲ್ಲಿ ನಡೆಯಲಿರುವ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಗೆ ಅಬ್ಬರದ ಪ್ರಚಾರ ಮಂಗಳವಾರ ಅಂತ್ಯಗೊಂಡಿದೆ. ಈ ಹಿಂದೆ ಎಲ್ಲ ನಡೆದ ಚುನಾವಣಾ ಕಣಕ್ಕೆ ಹೋಲಿಸಿದರೆ ಈ ಸಲ ಅಲ್ಲಿಯೇ ಕಂಡು ಬಂದಿರುವುದು ಭಾರೀ ಪೈಪೋಟಿ. ಒಂದು ಕಡೆ ಕಳೆದ 10 ವರ್ಷಗಳಿಂದ ಕೇರಳದಲ್ಲಿ ಆಡಳಿತ ನಡೆಸುತ್ತಿರುವ ಎಡರಂಗ ಒಕ್ಕೂಟದ ಸರ್ಕಾರವು ಮತ್ತೆ ಅಧಿಕಾರದ ಗದ್ದುಗೆ ಹಿಡುವ ಮತ್ತು ಹ್ಯಾಟ್ರಿಕ್ ಪ್ರಯತ್ನದಲ್ಲಿದೆ. ಹಿಂದೊಮ್ಮೆ ಕೇರಳವನ್ನು ಹೊರತುಪಡಿಸಿ ಪಶ್ಚಿಮ ಬಂಗಾಳ, ತ್ರಿಪುರ ಸೇರಿದಂತೆ 3-4 ರಾಜ್ಯಗಳಲ್ಲಿ ಎಡರಂಗ ಸರ್ಕಾರದ್ದೇ ಪಾರಮ್ಯತೆ ಇತ್ತು. ಆದರೆ ಇದೀಗ ಕಳೆದ 20 ವರ್ಷಗಳಿಂದ ನಮ್ಮ ದೇಶದ ರಾಜಕೀಯದಲ್ಲಿ ಬದಲಾವಣೆಯ ಪ್ರವಾಹ ಆರಂಭವಾಗಿದ್ದಾಗಿನಿಂದ ದೇಶದಲ್ಲಿ ಕೇರಳ ರಾಜ್ಯವೊಂದನ್ನು ಬಿಟ್ಟರೆ ಎಡಪಕ್ಷಗಳಿಗೆ ಇದೀಗ ಬೇರೆ ರಾಜ್ಯಗಳಲ್ಲಿ ಹೇಳಿಕೊಳ್ಳುವಂಥ ನೆಲೆ ಇಲ್ಲ, ಆಡಳಿತದ ಚುಕ್ಕಾಣಿಯೂ ಇಲ್ಲ. ಹಾಗಾಗಿ LDFಗೆ ಈ ಸಲ ಕೇರಳಂ ಚುನಾವಣೆ ಪ್ರತಿಷ್ಠೆ ಕಣ. ಹೇಗಾದರೂ ಏಕೈಕ ರಾಜ್ಯದಲ್ಲಾದರೂ ತನ್ನ ಅಧಿಕಾರ ಉಳಿಸಿಕೊಳ್ಳುವ ತವಕದಲ್ಲಿ ಈಗ ಅಲ್ಲಿರುವಂಥ ಎಡಪಕ್ಷಗಳು ಇವೆ. ಬಿಜೆಪಿ, ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷಗಳ ಅಭ್ಯರ್ಥಿಗಳ ನಡುವಿನ ನೇರ ಹಣಾಹಣಿಗೆ ಗುರುವಾರ ಅಂದರೆ ಇಂದು ಅಸ್ಸಾಂ, ಕೇರಳ, ಪುದುಚೇರಿ ಸಾಕ್ಷಿಯಾಗಿವೆ. ಒಟ್ಟು 296 ವಿಧಾನಸಭಾ ಕ್ಷೇತ್ರಗಳಿಗೆ ಬೆಳಗ್ಗೆ 7ರಿಂದ ಇವತ್ತು ಸಂಜೆ 6 ಗಂಟೆವರೆಗೆ ಬಿಗಿ ಭದ್ರತೆ ನಡುವೆ ಮತದಾನ ನಡೆಯಲಿದೆ. 1894 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ಕೇರಳದ 140, ಅಸ್ಸಾಂನ 126 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಒಂದೇ ಹಂತದಲ್ಲಿ ಇಂದು ಮತದಾನ ನಡೆಯಲಿದ್ದು ಫಲಿತಾಂಶ ಮೇ 4ರಂದು
ಹೊರಬೀಳಲಿದೆ. ಇನ್ನು ಕೇರಳದಲ್ಲಿ LDF ಕಾಂಗ್ರೆಸ್ ನೇತೃತ್ವದ UDF ಜೊತೆಗೆ ಬಿಜೆಪಿ ಕಣದಲ್ಲಿದ್ದು ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಒಟ್ಟು 140 ಸ್ಥಾನಗಳಿಗೆ 890 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 27.1 ಮಿಲಿಯನ್ ಮತದಾರರಲ್ಲಿ 13.2 ಮಿಲಿಯನ್ ಪುರುಷರು ಮತ್ತು 13.9 ಮಿಲಿಯನ್ ಮಹಿಳೆಯರು ಮತ್ತು 273 ತೃತೀಯ ಲಿಂಗಿಗಳು ಇಂದು ಮತದಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಸ್ಸಾಂನ 126 ವಿಧಾನಸಭಾ ಕ್ಷೇತ್ರಗಳಿಗೆ ಇಂದು ಒಂದೇ ಹಂತದಲ್ಲಿ ಮತದಾನ ನಡೀತಾ ಇದೆ. ಇಲ್ಲಿ ಇದೇ ಮೊದಲ ಬಾರಿಗೆ ಕೇಂದ್ರ ಚುನಾವಣಾ ಆಯೋಗವು ಒಂದೇ ಹಂತದ ಚುನಾವಣೆಯನ್ನು ನಡೆಸಲಿದೆ. ಇನ್ನು ಬಿಜೆಪಿ ನೇತೃತ್ವ NDA ಮತ್ತು ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಇಲ್ಲಿ ಏರ್ಪಟ್ಟಿದೆ. ಒಟ್ಟು 25 ಮಿಲಿಯನ್ ಮತದಾರರಲ್ಲಿ 12.5 ಮಿಲಿಯನ್ ಪುರುಷರು, 12.5 ಮಿಲಿಯನ್ ಮಹಿಳೆಯರು ಮತ್ತು 343 ತೃತೀಯ ಲಿಂಗಿಗಳು ಸೇರಿದ್ದಾರೆ. ಒಟ್ಟು 126 ವಿಧಾನಸಭಾ ಸ್ಥಾನಗಳಿಗೆ 722 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇನ್ನು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ ಗುರುವಾರ ಒಂದೇ ಹಂತದ ಮತದಾನ ನಡೆಯಲಿದ್ದು ಇಲ್ಲಿ NDA ಮತ್ತು ಇಂಡಿ ಮೈತ್ರಿಕೂಟದ ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಪುದುಚೇರಿಯ ಒಟ್ಟು 30 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು 9.44 ಲಕ್ಷ ಮತದಾರರಲ್ಲಿ ಸುಮಾರು 4.43 ಲಕ್ಷ ಪುರುಷರು, 5 ಲಕ್ಷ ಮಹಿಳೆಯರು ಮತ್ತು 139 ತೃತೀಯ ಲಿಂಗದ ಮತದಾರರು ಮತದಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಟ್ಟು 294 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. NDA ಇಂಡಿಯಾ ಬಣದ ಪ್ರಮುಖ ಮೈತ್ರಿಕೂಟ ಪಕ್ಷಗಳೊಂದಿಗೆ ಈ ಬಾರಿ ಹೊಸದಾಗಿ ರೂಪುಗೊಂಡಿರುವ ಪಕ್ಷಗಳು ಕೂಡ ಕಣದಲ್ಲಿವೆ. ಭಾರತದ 12 ಚಿತ್ರಗಳನ್ನು ಪ್ರತಿನಿಧಿಸುವ ಭಾರತೀಯ ರಾಷ್ಟ್ರೀಯ ಸಿನಿ ಅಕಾಡೆಮಿ ತನ್ನ 2026ರ INCA ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭಾಷಾವಾರು ಈ ಪ್ರಶಸ್ತಿಗಳನ್ನು ಘೋಷಿಸಲಾಗಿದ್ದು ಕನ್ನಡದಲ್ಲಿ ಎಲ್ಲ ಪ್ರಶಸ್ತಿಗಳನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾಕ್ಕೆ ನೀಡಲಾಗಿದೆ. ಕಾಂತಾರ ಚಾಪ್ಟರ್ 1 ಹೊರತಾಗಿಯೂ ಕೂಡ ಇನ್ಯಾವ ಕನ್ನಡ ಸಿನಿಮಾಕ್ಕೂ ಕೂಡ INCA ಪ್ರಶಸ್ತಿ ಲಭಿಸಿಲ್ಲ. ಅತ್ಯುತ್ತಮ ನಟ, ನಟಿ, ನಿರ್ದೇಶಕ ಮತ್ತು ಸಿನಿಮಾ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು INCA ಘೋಷಿಸಿದೆ. ಕನ್ನಡ ವಿಭಾಗದಲ್ಲಿ ಅತ್ಯುತ್ತಮ ಸಿನಿಮಾ ಕಾಂತಾರ ಚಾಪ್ಟರ್ 1, ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ, ಅತ್ಯುತ್ತಮ ನಿರ್ದೇಶಕ ರಿಷಬ್ ಶೆಟ್ಟಿ, ಅತ್ಯುತ್ತಮ ನಟಿ ರುಕ್ಮಿಣಿ ವಸಂತ್ ಅವರಿಗೆ ನೀಡಲಾಗಿದೆ. ತೆಲುಗಿನಲ್ಲಿ ಅತ್ಯುತ್ತಮ ನಟಿ ರಶ್ಮಿಕಾ ಮಂದಾಣ್ ಗರ್ಲ್ ಫ್ರೆಂಡ್ ಮತ್ತು ಅತ್ಯುತ್ತಮ ನಟ ಅಕಿನೇನಿ ನಾಗರಾಜು ತಂಡೇಲ್ ಚಿತ್ರಕ್ಕೆ ಮತ್ತು ಅತ್ಯುತ್ತಮ ನಿರ್ದೇಶಕ ಅನಿಲ್ ರವಿಪುಡಿ ಸಂಕ್ರಾಂತಿಕಿ ವಸ್ತುನಾಮ ಮತ್ತು ಅತ್ಯುತ್ತಮ ಸಿನಿಮಾ ಮೀರಾಯಗೆ ನೀಡಲಾಗಿದೆ. ಇನ್ನು ತಮಿಳಿನಲ್ಲಿ ಅತ್ಯುತ್ತಮ ನಟ ದುಲ್ಕರ್ ಸಲ್ಮಾನ್ ಅವರ ಕಾಂತ ಮತ್ತು ಅತ್ಯುತ್ತಮ ನಟಿ ಸಿಮ್ರನ್ ಟೂರಿಸ್ಟ್ ಫ್ಯಾಮಿಲಿ ಚಿತ್ರ ಮತ್ತು ಅತ್ಯುತ್ತಮ ನಿರ್ದೇಶಕ ಮಾರಿ ಸೆಲ್ವರಾಜ್ ಬೈಸನ್ ಚಿತ್ರಕ್ಕೆ ಅತ್ಯುತ್ತಮ ಸಿನಿಮಾ ಟೂರಿಸ್ಟ್ ಫ್ಯಾಮಿಲಿಗೆ ನೀಡಲಾಗಿದೆ. ಇನ್ನು ಮಲಯಾಳಂನಲ್ಲಿ ಅತ್ಯುತ್ತಮ ನಟ ನಿವಿನ್ ಪೌಲಿ ಸರ್ವಂ ಮಾಯಂ ಮತ್ತು ಅತ್ಯುತ್ತಮ ನಟಿ ಕಲ್ಯಾಣಿ ಪ್ರಿಯದರ್ಶಿನಿ ಲೋಕ ಚಿತ್ರ ಮತ್ತು ಅತ್ಯುತ್ತಮ ನಿರ್ದೇಶಕ ಡೊಮಿನಿಕ್ ಅರುಣ್ ಮತ್ತು ಅತ್ಯುತ್ತಮ ಸಿನಿಮಾ ಲೋಕ ಆಗಿದೆ. ಇನ್ನು ಹಿಂದಿಯ ಅತ್ಯುತ್ತಮ ಸಿನಿಮಾ ಛಾವಾ, ಅತ್ಯುತ್ತಮ ನಟ ರಣವೀರ್ ಸಿಂಗ್ ಧುರಂಧರ್ಗೆ ಮತ್ತು ಅತ್ಯುತ್ತಮ ನಿರ್ದೇಶಕ ಆದಿತ್ಯ ಧರ್ ಧುರಂಧರ್ ಮತ್ತು ಅತ್ಯುತ್ತಮ ನಟಿ ಯಾಮಿ ಗೌತಮ್ ಹಕ್ ಚಿತ್ರ. ಇವುಗಳು ಮಾತ್ರವಲ್ಲದೆ ಬೆಂಗಾಲಿ, ಆಸಾಮಿ, ಮರಾಠಿ, ಪಂಜಾಬಿ, ಗುಜರಾತಿ ಇನ್ನೂ ಕೆಲವು ಭಾಷೆಗಳ ಸಿನಿಮಾಗಳಿಗೆ ಪ್ರಶಸ್ತಿಗಳನ್ನು INCA ಘೋಷಿಸಿದೆ. ಪ್ರಶಸ್ತಿ ವಿತರಣಾ ಸಮಾರಂಭ ಶೀಘ್ರವೇ ನಡೆಯಲಿದ್ದು ಕರಣ್ ಜೋಹರ್ ಮತ್ತು ರಾಣಾ ದಗ್ಗುಬಾಟಿ ಅವರುಗಳು ಸಮಾರಂಭದ ನಿರೂಪಣೆಯನ್ನು ಮಾಡಲಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜ್ ಆಸಿಫ್ ಭಾರತದಿಂದ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಎದುರಾದರೆ ಕೋಲ್ಕತ್ತಾವನ್ನ ನಾಶಪಡಿಸುವುದಾಗಿ ಬೆದರಿಕೆ ಹಾಕಿದರು. ಈ ಹೇಳಿಕೆಗೆ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಕ್ರಿಯೆ ನೀಡಿದ್ದು, ನೀವೇನಾದರೂ ಭಾರತದ ಮೇಲೆ ದಾಳಿ ನಡೆಸಿದರೆ ಏನಾಗುತ್ತೆ ಎಂಬುದನ್ನು ಇನ್ನೊಮ್ಮೆ ಪ್ರಯತ್ನಿಸಿ ನೋಡಿ. 1971ರಲ್ಲಿ ಏನಾಗಿತ್ತೆಂಬುದನ್ನು ನೆನಪಿಸಿಕೊಳ್ಳಿ ಎಂದಿದ್ದಾರೆ. ಚುನಾವಣೆ ನಡೆಯಲಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ನಡೆದ ಸಾರ್ವಜನಿಕ ರ್ಯಾಲಿಯಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, 1971ರ ಯುದ್ಧದಲ್ಲಿ ಪಾಕಿಸ್ತಾನವನ್ನು 2 ಭಾಗಗಳಾಗಿ ವಿಭಜಿಸಿದ ಪರಿಣಾಮಗಳನ್ನು ನೆನಪಿಸಿಕೊಳ್ಳಿ. ಕೋಲ್ಕತ್ತಾದ ಮೇಲೆ ದಾಳಿ ನಡೆಸಲು ಬಂದರೆ ಪಾಕಿಸ್ತಾನ ಎಷ್ಟು ಭಾಗವಾಗುತ್ತದೆ ದೇವರಿಗೆ ಗೊತ್ತು ಅಂತ ಎಚ್ಚರಿಕೆ ನೀಡಿದ್ದಾರೆ. 1971ರ ಭಾರತ ಪಾಕಿಸ್ತಾನ ಯುದ್ಧವು ಬಾಂಗ್ಲಾದೇಶದ ರಚನೆಗೆ ಕಾರಣವಾದ ದೇಶಗಳ ನಡುವಿನ ಪ್ರಮುಖ ಮಿಲಿಟರಿ ಸಂಘರ್ಷವಾಗಿತ್ತು. ಪಾಕಿಸ್ತಾನದ ರಕ್ಷಣಾ ಸಚಿವರು ಈ ರೀತಿಯ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಬಾರದಾಗಿತ್ತು. 55 ವರ್ಷಗಳ ಹಿಂದೆ ಪಾಕಿಸ್ತಾನವನ್ನ 2 ಭಾಗಗಳಾಗಿ ವಿಂಗಡಿಸಿದಾಗ ಪಾಕಿಸ್ತಾನ ಅದರ ಪರಿಣಾಮ ಅನುಭವಿಸಿತು. ಅವರು ಬಂಗಾಳದ ಮೇಲೆ ಕಣ್ಣಿಡಲು ಪ್ರಯತ್ನಿಸಿದ್ರೆ ಈ ಬಾರಿ ಪಾಕಿಸ್ತಾನ ಎಷ್ಟು ಭಾಗಗಳಾಗಿ ವಿಂಗಡಿಸಲ್ಪಡುತ್ತದೆಯೋ ದೇವರಿಗೆ ಗೊತ್ತು ಅಂತ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಇವಾಗಿದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ನಲ್ಲಿ.